ಇನ್ನು ಇದಕ್ಕೆ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅನುಮಾನ ಊಹೆಗಳಿಗೆಲ್ಲ ನಾನು ಉತ್ತರ ಕೊಡಲ್ಲ. ಬಿಕೆ ಹರಿಪ್ರಸಾದ್ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿರೋದು. ಅನುಮಾನ ಊಹೆಗಳಿಗೆಲ್ಲ ನಾನು ಉತ್ತರ ಕೊಡಕ್ಕಾಗಲ್ಲ ಅಂತ ಬಿಕೆ ಹರಿಪ್ರಸಾದ್ ಆಡಿರುವಂತಹ ಮಾತಿಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರು ಅನುಮಾನಗಳು ತಾನೆ ಸರ್? ಬಿಕೆ ಅನುಮಾನಗಳಿಗೆಲ್ಲ ಉತ್ತರ ಕೊಡಲ್ಲ ಸರ್. ಬಿಕೆ ಹರಿಪ್ರಸಾದ್ ಹೇಳಿರೋದು ಅನುಮಾನಗಳಿಗೆ ಉತ್ತರ ಕೊಟ್ಟರೆ ಪ್ರಯೋಜನ ಇಲ್ಲ. ಊಹೆಗಳಿಗೆ ಅನುಮಾನಗಳಿಗೆ ಉತ್ತರ ಇಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದೆ. ಪ್ರಮೋದ್, ಬಿಕೆ ಹರಿಪ್ರಸಾದ್ ಮಾತು ಈಗ ಸಾಕಷ್ಟು ಸಂಚಲನ ಸೃಷ್ಟಿಸಿದೆ. ಒಂದು, ಬಿಕೆ ಹರಿಪ್ರಸಾದ್ ಅವರು ಯಾವ ಆಧಾರದ ಮೇಲೆ ಈ ಒಂದು ಮಾತನ್ನ ಹೇಳಿದ್ರು ಅನ್ನೋದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಭದ್ರತೆ ವಿಚಾರವಾಗಿ ಕೂಡ ಹಲವು ಪ್ರಶ್ನೆ ಉದ್ಭವ ಆಗ್ತದೆ. ಇಷ್ಟು ದಿನ ಇಲ್ಲದೆ ಇರುವಂತಹ ಆತಂಕ, ಇದ್ರ ಪರವಾಗಿ ಪರ ವಿರೋಧ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇವೆ. ಸೊ ಯಾವ ರೀತಿ ನೋಡಬಹುದು ಈ ಒಂದು ಹೇಳಿಕೆಯನ್ನ? ಸುಕನ್ಯಾ, ಅತ್ಯಂತ ಮಹತ್ವದ್ದಾಗಿ ಹೇಳೋದಾದ್ರೆ ಈಗಾಗಲೇ ಹರಿಪ್ರಸಾದ್ ಅವರ ಮಾತಿನಿದೆ. ಹರಿಪ್ರಸಾದ್ ಅವರ ಮಾತಿಗೆ ರಾಜಕೀಯ ತಿರುವನ್ನು ಪಡೆದುಕೊಳ್ತಾ ಇದೆ. ರಾಜಕೀಯವಾಗಿ ಈ ವಿಚಾರವನ್ನು ಸಾಕಷ್ಟು ನಾನಾ ರೀತಿಯಲ್ಲಿ ಬಿಜೆಪಿ ಕೂಡ ನೋಡ್ತಾ ಇದೆ. ಒಂದು, ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲೇ ಸಾಕಷ್ಟು ರಾಜಕೀಯ ವಿಚಾರಗಳು, ರಾಜಕೀಯ ಕೆಸರಾಚಾಟಗಳು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನಡೀತಾನೆ ಇದೆ. ಈಗ ಹರಿಪ್ರಸಾದ್ ಅವರು ನೀಡುವಂಥ ಹೇಳಿಕೆಯನ್ನು ಸಹಜವಾಗಿ ಇನ್ನಷ್ಟು ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೆ ಮುಂದಾಗ್ತದೆ. ಇನ್ನು ಹರಿಪ್ರಸಾದ್ ಅವರು ಆಡಿರುವಂಥ ಮಾತುಗಳನ್ನು ನೋಡ್ತಾ ಇದ್ರೆ, ಈಗಾಗಲೇ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇದೆ, ಮಾಹಿತಿಯನ್ನು ಇದ್ದೇ ನಾನು ಹೇಳ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಅಂದರೆ ನನಗೆ ಯಾವುದೋ ಒಂದು ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಇದೆ ಅನ್ನುವಂಥ ಮಾಹಿತಿ ಕೂಡ ಹೇಳ್ತಾ ಇರುವಂಥದ್ದು ಸಹಜವಾಗಿ ಒಂದು ಚರ್ಚೆಗೆ ಆಸ್ಪದ ಆಗುತ್ತೆ. ಮುಂದೆ ಆಗುವಂಥ ಸಂದರ್ಭ ಇದು ಪೊಲಿಟಿಕಲ್ ಆಗಿ ಹೇಳ್ತಾ ಇದ್ದಾರಾ ಅಥವಾ ರಾಜಕೀಯ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದಾರಾ ಅಥವಾ ಮುಂದೆ ಇಂಥ ಒಂದು ಸಂಭವನೀಯ ಘಟನೆಯನ್ನು ಆಧರಿಸಿ ಹೇಳ್ತಿದ್ದಾರಾ, ಇದನ್ನು ಹರಿಪ್ರಸಾದ್ ಅವರೇ ಹೇಳಬೇಕಾಗತ್ತೆ. ಆದರೆ ಈ ಒಂದು ವಿಚಾರ ಏನಿದೆ ಸಹಜವಾಗಿ ಬಿಜೆಪಿಗೆ ಒಂದು ಪ್ರಬಲ ಅಸ್ತ್ರವಾಗಿ ಸಿಗ್ತಾ ಇದೆ. ಇದ್ರ ಜೊತೆಗೆ ಕಾಂಗ್ರೆಸ್ ಅನ್ನ ಹಿಂದೂ ವಿರೋಧಿ ಎನ್ನುವಂಥ ಒಂದು ಹಣೆಪಟ್ಟಿಯನ್ನು ಇನ್ನು ಮೊದಲಿಂದಲೂ ಕೂಡ ಬಿಜೆಪಿ ಕಟ್ಕೊಂಡೇ ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಇದೇ ವಿಚಾರವನ್ನ ಈಗ ಸಿದ್ದರಾಮಯ್ಯ ವಿರುದ್ಧ ಕೂಡ ಬಳಸೋದಕ್ಕೆ ಅಸ್ತ್ರವಾಗ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಹರಿಪ್ರಸಾದ್ ಅವರ ನೀಡಿರುವಂಥ ಹೇಳಿಕೆಯಿಂದ ಸಿದ್ದರಾಮಯ್ಯನವರು ಒಂದು ಕಡೆಗೆ ಅಂತರವನ್ನು ಕಾಯ್ಕೊಳ್ತಾ ಇದ್ದಾರೆ. ಯಾಕಂದರೆ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಸಿದ್ದರಾಮಯ್ಯನವರ ಇನ್ಫ್ಯಾಕ್ಟ್ ಹರಿಪ್ರಸಾದ್ ಅವರ ಹೇಳಿಕೆಯಿಂದ ಅದು ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದ ಮೇಲೆ ಪರಿಣಾಮ ಬೀರ್ಬೋದು. ನಾಳೆ ಸಿದ್ದರಾಮಯ್ಯನವರ ಪಕ್ಷದವರು ಈ ಥರ ಹೇಳಿದ್ರು ಅಂತ. ಹೀಗಾಗಿ ಈ ಒಂದು ಆತಂಕ ಕೂಡ ಸಹಜವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರದೇ, ಮುಖ್ಯಮಂತ್ರಿಗಳು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಊಹೆಗಳಿಗೆ, ಅನುಮಾನಗಳಿಗೆ ನಾನು ಉತ್ತರ ಕೊಡಲ್ಲ ಅನ್ನುವಂಥ ಮಾತನ್ನ ನೇರವಾಗಿ ಅವರೇ ಹೇಳ್ತಿದ್ದಾರೆ. ಈ ಮೂಲಕ ಹರಿಪ್ರಸಾದ್ ಅವರ ಹೇಳಿಕೆಯಿಂದ ದೂರ ಆಗಿದ್ದಾರೆ. ಒಟ್ಟಿನಲ್ಲಿ ಅವರ ಹೇಳಿಕೆಯಿಂದ ಗೋಧ್ರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋಧ್ರಾ ಸುಮಾರು 20-25 ವರ್ಷಗಳ ಹಿಂದೆ ಆದಂಥ ಘಟನೆಯನ್ನು ಮತ್ತೆ ಮುನ್ನೆಲೆಗೆ ತರೋ ಮೂಲಕ ಬಿಜೆಪಿಯವರಿಗೂ ಕೂಡ ಸಹಾಯ ಆಗತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಈಗ. ಎಸ್ ಪ್ರಮೋದ್, ಅದರ ಜೊತೆಗೆ ಇನ್ನೊಂದು ಏನಂತಂದ್ರೆ, ಈಗ ಗೋಧ್ರಾ ರೀತಿಯ ಒಂದು ಹತ್ಯಾಕಾಂಡ ಆಗಬಹುದು, ಘಟನೆ ಆಗಬಹುದು ಅನ್ನುವಂತಹ ಆತಂಕ ಎಷ್ಟೊಂದು ಜನ ಹೋಗೋರಿಗೆ ಭದ್ರತೆ ವಿಚಾರವಾಗಿ ದೊಡ್ಡ ಪ್ರಶ್ನೆ ಉದ್ಭವ ಆಗುತ್ತೆ. ಇದಕ್ಕೀಗ ಸ್ಪಷ್ಟೀಕರಣ ಅಥವಾ ಈ ಒಂದು ಈ ಘಟನೆಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಅಧಿಕೃತವಾಗಿ ಯಾರು ಕೊಡಬೇಕಾಗಿದೆ ಈ ಒಂದು ಊಹಾಪೋಹಕ್ಕಾದ್ರೂ? ಸುಕನ್ಯಾ, ಇದು ಊಹಾಪೋಹಗಳಿಗೆ ಯಾರು ಉತ್ತರ ಕೊಡಬೇಕಾಗತ್ತೆ ಅನ್ನೋದು ಬಹುಶಃ ಇದಕ್ಕೆ ಹೇಗೆ ಸರ್ಕಾರಗಳು ನೋಡುತ್ತೆ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಸರ್ಕಾರಗಳಿಗೆ ಸಾಮಾನ್ಯವಾಗಿ ಊಹಾಪೋಹಗಳಿಗೆ ಸರ್ಕಾರಗಳು ಉತ್ತರ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಆದರೆ ಅವರಿಗೆ ಇಂಟೆಲಿಜೆನ್ಸ್ ಕೂಡ ಸಹಜವಾಗಿರುತ್ತೆ. ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳ ಗುಪ್ತಚರ ಇಲಾಖೆಗಳಿರ್ಬೋದು, ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕೆಲಸಗಳನ್ನು ಖಂಡಿತವಾಗ್ಲೂ ಮಾಡ್ತಾ ಇರ್ತಾರೆ. ಒಂದು ಕಡೆಗೆ ಭದ್ರತಾ ಪಡೆಗಳು ಭದ್ರತೆಯನ್ನು ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಗುಪ್ತಚರ ಇಲಾಖೆಗಳು ಕೂಡ ಏನಾಗ್ತಾ ಇದೆ ಅದರಲ್ಲೂ ಕೂಡ ದುಷ್ಕೃತ್ಯಗಳಾಗ್ತಾ ಇರುವಂಥ ಅಥವಾ ಅದಕ್ಕೆ ಬೇಕಾದಂಥ ಯೋಜನೆಗಳು ತಯಾರಾಗ್ತಾರೆ. ಸಹಜವಾಗಿ ಗುಪ್ತಚರ ಇಲಾಖೆ ಇಂಥ ಒಂದು ಸಂದರ್ಭದಲ್ಲಿ ಅಲರ್ಟ್ ಆಗಿರಬೇಕು, ಅಲರ್ಟ್ ಆಗಿರುತ್ತೆ ಕೂಡ. ಹೀಗಾಗಿ ಯಾವುದೇ ಊಹಾಪೋಹಗಳಿಗಿಂತ ಹೆಚ್ಚಾಗಿ ಗುಪ್ತಚರ ಇಲಾಖೆ ಏನು ಒಂದು ಆಧಾರ ಇರುತ್ತೆ ಅಥವಾ ಯಾವ ಮಾಹಿತಿಯನ್ನು ಕೊಡುತ್ತೆ ಅದನ್ನು ಆಧರಿಸಿ ಸರ್ಕಾರಗಳು ನಿರ್ಧಾರ ಮಾಡುತ್ತೆ. ಸಹಜವಾಗಿ ಈಗ ಪಬ್ಲಿಕ್ ಆಗಿ, ಸಾರ್ವಜನಿಕವಾಗಿ ಹರಿಪ್ರಸಾದ್ ಅವರು ಹೇಳಿಕೆ ನೀಡಿರುವಂಥ ಹಿನ್ನೆಲೆಯಲ್ಲಿ ಇದನ್ನು ಕೂಡ ಮುಂದಿನ ದಿನಗಳಲ್ಲಿ ಇಂಥ ಅವಘಾತಗಳು ಆದರೆ ಅದೊಂದು ರಾಜಕೀಯ ಅಸ್ತ್ರವಾಗಿ ಬಳಕೆ ಆಗ್ಬೋದು. ಯಾಕೆಂದರೆ ನಾವು ಮೊದಲೇ ಹೇಳಿದ್ವಿ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ನಾಯಕರು ಹೇಳ್ಬೋದಾಗ, ಹೀಗಾಗಿ ಇದನ್ನು ಕೂಡ ಮುಂಜಾಗ್ರತಾ ಕ್ರಮವಾಗಿ ಎಲ್ಲರೂ ಕೂಡ ಪರಿಶೀಲನೆ ಮಾಡ್ತಾರೆ. ಆದರೆ ಯಾವ ರೀತಿ ಆಗುತ್ತೆ, ಏನಾಗ್ತಾ ಇದೆ, ಈಗ ಮಾಹಿತಿ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಇದೇ ಮಾಹಿತಿಯನ್ನು ಅವ್ರು ಸರ್ಕಾರಕ್ಕೆ ಕಳಿಸ್ತಾರಾ, ಕೇಂದ್ರ ಸರ್ಕಾರಕ್ಕೆ ಕೊಡ್ತಾರಾ, ಇದೆಲ್ಲವೂ ಕೂಡ ಮುಂದುವರೆದ ಭಾಗ ಅಥವಾ ಕೇವಲ ರಾಜಕೀಯ ಹೇಳಿಕೆಗೆ ಮಾತ್ರ ಸೀಮಿತ ಆಗುತ್ತಾ, ಇದೆಲ್ಲವೂ ಕೂಡ ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ. ಆದರೆ ಅಂತಿಮವಾಗಿ ಗುಪ್ತಚರ ಇಲಾಖೆ ಬಳಿ ಯಾವ ಮಾಹಿತಿ ಇದೆ, ಗುಪ್ತಚರ ಇಲಾಖೆ ಮಾಹಿತಿಗಳು ಕೇವಲ ಹೇಳಿಕೆಗಳ ಮೇಲೆ ಆಧಾರ ಆಗಿರಲ್ಲ, ಹೇಳಿಕೆಗಳ ಬೇಸ್ಗಳ ಮೇಲೆ ಯಾವುದೇ ಕಾರಣಗಳನ್ನ, ರಿಪೋರ್ಟ್ಗಳನ್ನ ಅವ್ರು ಕೊಡಲ್ಲ. ಬದಲಾಗಿ ಅವರಲ್ಲಿ ಇರುವಂಥ ನಿರ್ದಿಷ್ಟವಾದಂಥ ಸಾಕ್ಷಿಗಳು ಜೊತೆಗೆ ಅವರು ಟ್ರ್ಯಾಕ್ ಮಾಡಿರುವಂಥ ಅಂಶಗಳು ಇದೆಲ್ಲವನ್ನು ಕೂಡ ಆಧರಿಸಿ
ಒಂದು ಮಾಹಿತಿಯನ್ನು ಕೊಡ್ತಾರೆ. ಅದನ್ನು ಆಧರಿಸಿ ಭದ್ರತೆ ಯಾವ ರೀತಿ ಇರಬೇಕು, ಹೇಗಿರಬೇಕು ಇದೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಸಹಜವಾಗಿ ಇದೊಂದು ದೊಡ್ಡ ಪ್ರಶ್ನೆ. ಇಷ್ಟೊಂದು ದೇಶದ ಸುಮಾರು 120 ಕೋಟಿ ಜನಗಳ ಪೈಕಿ ಸುಮಾರು ಕನಿಷ್ಠ ಪಕ್ಷ 5 ಕೋಟಿ ಜನರಾದರೂ ಕೂಡ ಅಲ್ಲಿ ಹೋಗ್ತಾರೆ ಅಂದರೆ ಅದು ಭದ್ರತೆ ಕೂಡ ತುಂಬ ಗಂಭೀರ ಮಟ್ಟದ್ದಾಗಿರಬೇಕಾಗುತ್ತೆ, ಅಷ್ಟೇ ಉನ್ನತ ಮಟ್ಟದ್ದಾಗಿರಬೇಕಾಗುತ್ತೆ. ಇದರ ಬಗ್ಗೆಯೂ ಕೂಡ ಕೇಂದ್ರ ಸರ್ಕಾರ ಸಹಜವಾಗಿ ಲಕ್ಷ್ಯ ಕೊಡಲೇಬೇಕಾಗುತ್ತೆ. ಸುಕನ್ಯಾ, ಧನ್ಯವಾದ ಪ್ರಮೋದ್. ಇದು ಬಿ ಕೆ ಹರಿಪ್ರಸಾದ್ ಅವರು ಕೊಟ್ಟಂತಹ ಹೇಳಿಕೆಗೆ ಈಗ ಸಾಕಷ್ಟು ಪ್ರತಿಕ್ರಿಯೆ ಸಿಗ್ತಾ ಇದೆ. ಒಂದಷ್ಟು ಜನ ಬಿ ಕೆ ಹರಿಪ್ರಸಾದ್ ಅವರ ಹೇಳಿಕೆಯನ್ನು ಖಂಡಿಸ್ತಾ ಇದ್ದಾರೆ, ಬಿಜೆಪಿಯವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ಸಂದರ್ಭ ಬಿ ಕೆ ಹರಿಪ್ರಸಾದ್ ಕೊಟ್ಟಿರುವಂತಹ ಹೇಳಿಕೆ ಗೋಧ್ರಾ ದುರಂತ ರೀತಿ ಮತ್ತೊಮ್ಮೆ ಏನಾದರೂ ಆಗಬಹುದು, ನಮಗೆ ಮಾಹಿತಿ ಸಿಗ್ತಾ ಇದೆ, ಮಾಹಿತಿ ಇದ್ದೇ ಹೇಳ್ತಾ ಇದ್ದೇನೆ ಅನ್ನುವಂತಹ ಅವರ ವಿಶ್ವಾಸ. ಹಾಗಾದರೆ ಈ ರೀತಿಯ ಒಂದು ಘಟನೆಗೆ ಸ್ಕೆಚ್ ಆಗಿದೆಯಾ ಅನ್ನುವಂತಹ ಅನುಮಾನದ ಜೊತೆಗೆ ಭದ್ರತೆಯ ವಿಚಾರವಾಗಿ ಕೂಡ ಹಲವು ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ. ಅಯೋಧ್ಯೆಗೆ ಹೋಗೋರಿಗೆ ಸರ್ಕಾರವೇ ರಕ್ಷಣೆ ಕೊಡಬೇಕು ಅಂತಲೂ ಕೂಡ ಬಿ ಕೆ ಹರಿಪ್ರಸಾದ್ ಏನು ಆಗ್ರಹಿಸಿದ್ದಾರೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಊಹಾಪೋಹಗಳಿಗೆ ಇದಕ್ಕೆಲ್ಲ ನಾನು ಉತ್ತರ ಕೊಡೋದಕ್ಕೆ ಆಗಲ್ಲ ಅನ್ನುವಂತಹ ಉತ್ತರವನ್ನು ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಹಾಗಾದ್ರೆ ಬಿ ಕೆ ಹರಿಪ್ರಸಾದ್ ಅವರ ಯಾವ ಮಾತು ಇಷ್ಟೊಂದು ಚರ್ಚೆಗೆ ಕಾರಣವಾಗಿರೋದು, ಅವ್ರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸಿಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಗುಜರಾತಲ್ಲಿ ಇದೇ ಸಂದರ್ಭದಲ್ಲಿ ಕರ್ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ. ಅದೇ ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಅಹಿತಕರವಾದ ಘಟನೆ ನಡಲಿಕ್ಕೆ ಅವಕಾಶ ಕೊಡಬಾರ್ದು. ಯಾರ್ಯಾರು ಅಯೋಧ್ಯೆಗೆ ಹೋಗ್ತಾರೋ ಅವ್ರಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಡ್ಬೇಕಾಗುತ್ತೆ. ಇಲ್ಲಾಂದರೆ ನಾವು ಮತ್ತೊಂದು ಗೋಧ್ರಾನ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸಿಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಗುಜರಾತಲ್ಲಿ ಇದೇ ಸಂದರ್ಭದಲ್ಲಿ ಕರ್ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ. ಅದೇ ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಅಹಿತಕರವಾದ ಘಟನೆ ನಡಲಿಕ್ಕೆ ಅವಕಾಶ ಕೊಡಬಾರ್ದು. ಯಾರ್ಯಾರು ಅಯೋಧ್ಯೆಗೆ ಹೋಗ್ತಾರೋ ಅವ್ರಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಡ್ಬೇಕಾಗುತ್ತೆ. ಇಲ್ಲಾಂದರೆ ನಾವು ಮತ್ತೊಂದು ಗೋಧ್ರಾನ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸಿಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಗುಜರಾತಲ್ಲಿ ಇದೇ ಸಂದರ್ಭದಲ್ಲಿ ಕರ್ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ. ಅದೇ ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಅಹಿತಕರವಾದ ಘಟನೆ ನಡಲಿಕ್ಕೆ ಅವಕಾಶ ಕೊಡಬಾರ್ದು. ಯಾರ್ಯಾರು ಅಯೋಧ್ಯೆಗೆ ಹೋಗ್ತಾರೋ ಅವ್ರಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಡ್ಬೇಕಾಗುತ್ತೆ. ಇಲ್ಲಾಂದರೆ ನಾವು ಮತ್ತೊಂದು ಗೋಧ್ರಾನ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಇದು ಬಿ ಕೆ ಹರಿಪ್ರಸಾದ್ ಅವರು ಹೇಳಿರುವಂತಹ ಸ್ಪಷ್ಟ ಮಾತುಗಳು. ಕಟ್ಟೆಚ್ಚರಗಳನ್ನು ವಹಿಸಿಕೊಳ್ಬೇಕು, ಸರ್ಕಾರವೇ ರಕ್ಷಣೆ ಕೊಡಬೇಕು. ಗುಜರಾತ್ನಲ್ಲಿ ಇದೇ ಸಂದರ್ಭದಲ್ಲಿ ಕರಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ, ಅದೇ ರೀತಿಯ ಘಟನೆ ಆಗಬಾರ್ದು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಆದರೆ ಈ ಮಾತು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಹಾಗಾದ್ರೆ ಈ ರೀತಿಯ ಘಟನೆ ಏನಾದರೂ ಆಯಿತು ಅಂತಂದ್ರೆ ಅದು ಕಾಂಗ್ರೆಸ್ ನೇರ ಕಾರಣ ಆಗುತ್ತೆ, ಬಿ ಕೆ ಹರಿಪ್ರಸಾದ್ ಅವರಿಗೆ ಕಾರಣ ಆಗ್ತಾರೆ ಅಂತ ಬಿಜೆಪಿ ನಾಯಕರು ಹರಿಹಾಯ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ರೀತಿಯ ಘಟನೆ ಆಗುತ್ತೆ ಅಂತ ಮೊದಲೇ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಬಿಗಿ ಬಂದೋಬಸ್ತನ್ನು ಮಾಡಬೇಕಾಗಿದ್ದು ಕರ್ತವ್ಯ ಆಗುತ್ತೆ ಸರ್ಕಾರದ್ದು, ಆಯೋಜಕರದ್ದು ಅನ್ನುವಂಥದ್ದು ಬಿ ಕೆ ಹರಿಪ್ರಸಾದ್ ಅವರ ಮಾತಾಗಿದೆ.